ಇನ್ನು ಕುಡ್ಲಾ ಸಮಾಚಾರದಲ್ಲಿ ಮತ್ತೊಂದು ಸ್ಟೋರಿ. ರವಿ ಪೂಜಾರಿ ಸಹಚರರ ಶೂಟೌಟ್ ಪ್ರಕರಣದ ಆರೋಪಿಯೊಬ್ಬ ಲಾಕ್ ಆಗಿದ್ದಾನೆ. ಮಂಗಳೂರು ಶೂಟೌಟ್ ಪ್ರಕರಣದ ಕಿಂಗ್ ಪಿನ್ ಅರೆಸ್ಟ್ ಆಗಿರೋ ಮಾಹಿತಿ. ಭೂಗತ ಪಾತಕಿ ರವಿ ಪೂಜಾರಿ ಸಹಚರರ ಶೂಟೌಟ್ ಪ್ರಕರಣದ ಆರೋಪಿಯೊಬ್ಬ ಲಾಕ್ ಆಗಿದ್ದಾನೆ. ಮಂಗಳೂರು ಶೂಟೌಟ್ ಪ್ರಕರಣದ ಕಿಂಗ್ ಪಿನ್ ಆಗಿದ್ದ ಮಹಾರಾಷ್ಟ್ರ ಮೂಲದವನು 10 ವರ್ಷದ ಹಿಂದೆ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಮಹಾರಾಷ್ಟ್ರ ಮೂಲದ ಆರೋಪಿಯನ್ನ ಹಿಡಿದ ಮಂಗಳೂರು ಪೊಲೀಸರು 2014ರಲ್ಲಿ ಮಂಗಳೂರಿನ ವಿಜಯ್ ಭಾರತಿ ಬಿಲ್ಡರ್ಸ್ ಕಚೇರಿಯಲ್ಲಿ ನಡೆದಿದ್ದ ಒಂದು ಶೂಟೌಟ್ ಪ್ರಕರಣ. ಆ ಸಂಬಂಧ ಉರ್ವಾ ಠಾಣೆಯಲ್ಲಿ ಪ್ರಕರಣವೊಂದು ದಾಖಲಾಗಿತ್ತು. ವಿಜಯ್ ಭಾರತಿ ಬಿಲ್ಡರ್ಸ್ ಕಚೇರಿಗೆ ಭೂಗತ ಪಾತಕಿ ರವಿ ಪೂಜಾರಿಯ ಸಹಚರರು 2014ರಲ್ಲಿ ಶೂಟೌಟ್ ನಡೆಸಿದ್ರು. ಈ ಬಗ್ಗೆ ಉರ್ವಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದ ಆರೋಪಿಯಾಗಿದ್ದಂತಹ ಕರಾಡ್ ಗಣೇಶ್ ಎನ್ನುವಂತಹ ವ್ಯಕ್ತಿ 2015ರಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ. ಸೊ ಈತನ ವಿರುದ್ಧ ಮಂಗಳೂರಿನ ಜೆಎಂಎಫ್ಸಿ 3ನೇ ನ್ಯಾಯಾಲಯ ವಾರೆಂಟ್ ಅನ್ನು ಹೊರಡಿಸಿತ್ತು. ಆತ ನ್ಯಾಯಾಲಯಕ್ಕೂ ಕೂಡ ಹಾಜರಾಗದೆ ಆತ ತಿರುಗಾಡ್ತಾ ಇದ್ದ ತಲೆಮರೆಸಿಕೊಂಡು. ಸೊ ಮಂಗಳೂರಿನ ಜೆಎಂಎಫ್ಸಿ 3ನೇ ನ್ಯಾಯಾಲಯ ವಾರೆಂಟ್ ಹೊರಡಿಸಿತ್ತು. ಇದರ ಹಿನ್ನೆಲೆಯಲ್ಲಿ ಆರೋಪಿಯ ವಿರುದ್ಧ ಕಾವೂರು ಪೊಲೀಸ್ ಠಾಣೆ ಹಾಗೂ ಮಹಾರಾಷ್ಟ್ರದ ಕರಾಡ್ ಠಾಣೆಯಲ್ಲೂ ಕೂಡ ಒಂದಷ್ಟು ಪ್ರಕರಣ ದಾಖಲಾಗಿದೆ. ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿಯ ಮಾರ್ಗದರ್ಶನದಂತೆ, ಇತ್ತೀಚಿನ ನೂತನ ಪೊಲೀಸ್ ಆಯುಕ್ತರವರು, ಸೊ ಅವರ ಮಾರ್ಗದರ್ಶನದಂತೆ ಉರ್ವಾ ಪೊಲೀಸರು ಆರೋಪಿಯನ್ನ ಮಹಾರಾಷ್ಟ್ರದ, ಅದು ಕೂಡ ವಿಶೇಷತೆ, ಮಂಗಳೂರಿನ ಪೊಲೀಸರು ಮಹಾರಾಷ್ಟ್ರದ ಪಂಢರಾಪುರ ಎಂಬಲ್ಲಿ ಬಂಧನ ಮಾಡಿದ್ದಾರೆ ಈ ಆರೋಪಿಯನ್ನ. ಕಾರ್ಯಾಚರಣೆಯಲ್ಲಿ ಉರ್ವಾ ಠಾಣಾ ನಿರೀಕ್ಷಕರ ನೇತೃತ್ವವೂ ಕೂಡ ಇತ್ತು. ಎಎಸ್ಐ ವೇಣುಗೋಪಾಲ್, ಹೆಡ್ ಕಾನ್ಸ್ಟೇಬಲ್ಗಳಾದಂತಹ ಪ್ರಮೋದ್, ನಾರಾಯಣ್, ಗೋವಿಂದರಾಜ್ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ಮಂಗಳೂರಿನ ಪೊಲೀಸರ ವಿಶೇಷತೆ ಏನಂತ ಹೇಳಿದ್ರೆ, ಒಂದು ಪ್ರಕರಣ ಅತ್ಯಂತ ಸೂಕ್ಷ್ಮ ಮತ್ತು ಸವಾಲು ಎಸೆಯುವಂತಹ ಪ್ರಕರಣ ಆದರೆ ಅದನ್ನು ಭೇದಿಸ್ತಾರೆ. ಪೊಲೀಸರ ಕರ್ತವ್ಯವೂ ಕೂಡ ಹೌದು. ಆದರೆ ಈ ಒಂದು ಕಾರ್ಯಾಚರಣೆಗಳಲ್ಲಿ ಮಂಗಳೂರು ಪೊಲೀಸರು ಎತ್ತಿದ ಕೈ. ಹೊರ ರಾಜ್ಯಕ್ಕೆ ಹೋಗಿ ಅಲ್ಲಿನ ಒಂದು ಪಾಂಡರಾಪುರ ಎನ್ನುವಂತಹ ಗ್ರಾಮದಲ್ಲಿ ಈತನ ಚಲನವಲನವನ್ನು ಗಮನಿಸಿ ಆತನ ಬಗ್ಗೆ ಕೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಕಲೆ ಹಾಕಿ ಸೆರೆ ಹಿಡಿಯೋದಿದೆಯಲ್ಲ, ಅದು ಅತ್ಯಂತ ದೊಡ್ಡ ಸವಾಲಿನ ಕಾರ್ಯಾಚರಣೆ. ಈ ಕಾರ್ಯಾಚರಣೆಯಲ್ಲಿ ಮಂಗಳೂರು ಪೊಲೀಸರು ಯಶಸ್ಸು ಕಂಡಿದ್ದಾರೆ. 2014ರ ರವಿ ಪೂಜಾರಿ ಸಹಚರರ ಶೂಟೌಟ್ ಪ್ರಕರಣದ ಪ್ರಮುಖ ಆರೋಪಿ ಈಗ ನ್ಯಾಯಾಂಗ ಬಂಧನದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.